ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಂದ್ರೆ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ನೋಡಿ, ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು 5 ಏಲಕ್ಕಿಕಾಯಿ ತಗೊಂಡು ಮಿಕ್ಸಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ರೆ ಈ ತರ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಕೊಬ್ಬರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕರ್ಜಿಕಾಯಿ. ನಾನು ಕರ್ಜಿಕಾಯಿ ಮಾಡ್ತಾ ಇರೋದ್ರಿಂದ ಕೊಬ್ಬರಿನೇ ಹಾಕೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಕೊಬ್ಬರಿ ಇಲ್ಲ ಅನ್ನೋರು ನೀವು ಬಲ್ತಿರ ಕಾಯಿನೇ ಹಾಕೋಬಹುದು. ಚೆನ್ನಾಗಿ ಬಲ್ತಿರ ಕಾಯಿನ ಹಾಕೊಳ್ಳಿ. ನಾನಿವಾಗ ಅದನ್ನ ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಂಡಿದೀನಿ. ಅದಾದ್ಮೇಲೆ ನಾನಿವಾಗ ಹುರ್ಗಡ್ಲೆನ ಚೆನ್ನಾಗಿ ಅದನ್ನ ಕ್ಲೀನ್ ಮಾಡ್ಕೊಂಡು 2 ರೌಂಡ್, ಅದನ್ನ ಜಾಸ್ತಿ ಹೊತ್ತು ರುಬ್ಬದ್ ಬೇಡ. ಅದು ಏಕೆಂದ್ರೆ ತುಂಬಾ ನುಣ್ಣಗಾದ್ರೆ ಚೆನ್ನಾಗಿರಲ್ಲ. ಅರ್ಧ ಕಡ್ಲೆ ಹಾಗೆ ಇರ್ಬೇಕು, ಇನ್ನು ಅರ್ಧ ಪುಡಿಯಾಗಿರ್ಬೇಕು. ಆ ತರ ನೀವು ರುಬ್ಕೊಳ್ಳಿ. ಅದಾದ್ಮೇಲೆ ನಾನಿವಾಗ ಅದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ. ಅಂದ್ರೆ 2 ಸೇರಿ ಹೆಚ್ಚು ಕಮ್ಮಿ 2.5 ಇದೆ. ಅದಕ್ಕೆ ನಾನು ಒಂದು ಬಟ್ಲನ್ನ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ ಬಟ್ಲಲ್ಲೇ ಹಾಕೊಂಡಿದ್ದೀನಿ. ಯಾಕೆ ಅಂದ್ರೆ ನೈವೇದ್ಯಕ್ಕೆ, ಅಂದ್ರೆ ದೇವ್ರಿಗೆ ನಾನು ಎಡೆ ಹಿಡಿಯೋದ್ರಿಂದ ಯಾವ್ದು ಪಾತ್ರೆ ನಾವು ಯೂಸ್ ಮಾಡೋದು ಪಾತ್ರೆನ ನಾನು ಯಾವಾಗ್ಲೂ ಯೂಸ್ ಮಾಡೋ ಪಾತ್ರೆನ ನಾನು ಬಳಸಿಲ್ಲ. ದೇವ್ರ ಪ್ರಸಾದ ಮಾಡಕ್ಕೆ ಅಂತ ನಾನು ಇಟ್ಕೊಂಡಿರೋ ಪಾತ್ರೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ಎತ್ತಿಟ್ಕೊಂಡು ಈಗ ನಾನು ಅದಕ್ಕೆ ಮೈದಾ ಹಿಟ್ಟು ಕಲ್ಸ್ಕೋಬೇಕಲ್ವಾ. ನೀವೇನ್ ಮಾಡಿ ಅಂದ್ರೆ, ನಾನು ಹಾಕೋದ್ನ ನಿಮ್ಗೆ ತೋರಿಸಿಲ್ಲ, ಅದು ಮಿಸ್ ಆಗ್ಬಿಟ್ಟಿದೆ. ಮೈದಾ ಹಿಟ್ಟು ಮತ್ತೆ ಒಂದ್ ಸ್ವಲ್ಪ ರವೆ, ಸಣ್ಣ ರವೆ, ಉಪ್ಪಿಟ್ಟಿಗೆ ನೀವು ಮಾಡಕ್ಕೆ ತಗೊಂತಿರಲ್ಲ, ಚಿರೋಟಿ ರವೆ ತರ, ಅದನ್ನಾದ್ರೂ ಸರಿನೇ, ಇಲ್ಲಾಂದ್ರೆ ಉಪ್ಪಿಟ್ಟಿನ ರವೆ ಆದ್ರೂ ಸರಿನೇ. ಅದನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ, ಅಂದ್ರೆ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಚೆನ್ನಾಗಿ ಅದನ್ನ ನಾದ್ಕೋತಾ ಇದ್ದೀನಿ. ಅದನ್ನ ಚೆನ್ನಾಗಿ ಕಲಸಿ ನೀವು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡ್ಬಿಡೋಣ ಮೈದಾ ಹಿಟ್ಟನ್ನ. ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ನಾನು ಲಟ್ಟಿಸ್ಕೊಂಡು ನಿಮ್ಗೆ ಎಷ್ಟೆಷ್ಟು ಅದಕ್ಕೆ ನಿಮ್ಮ ಮನೆಯಲ್ಲಿ ನೀವೀಗ ಕರ್ಜಿಕಾಯಿ ಮಾಡೋ ಬಟ್ಲಿದೆಯಲ್ಲ, ಅದಕ್ಕೆ ಎಷ್ಟಾಗ್ಲೇ ಬೇಕೋ ಅಷ್ಟಾಗ್ಲೇ ಒತ್ಕೊಂಡು ನೀವು ಈ ತರ ಮಾಡಿ ಎತ್ತಿಟ್ಕೊಳ್ಳಿ. ಅವಾಗ ನೀವು ಬಾಕ್ಸ್ ಅನ್ನ ರೆಡಿ ಮಾಡ್ಕೊಂಡು ಈ ತರ ಹಾಕಿ ಸ್ವಲ್ಪ ಈ ತರ ಫ್ರೆಶ್ ಮಾಡಿ. ಅಂದ್ರೆ ಇದಕ್ಕೆ ನೋಡಿ, ಈ ತರ ನಿಮ್ಗೆ ಸುತ್ತನುವೆ ಅದನ್ನ ಅಂದ್ರೆ ಮೈದಾ ಹಿಟ್ಟನ್ನ ಹಾಕ್ಬೇಕಾಗತ್ತೆ ಈ ಬಟ್ಲಿಗೆ, ಕರ್ಜಿಕಾಯಿ ಬಟ್ಲಿಗೆ. ಇಲ್ಲ ಅಂದ್ರೆ ಅದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಸೇಪ್ ಬಂದಿದೆ. ಎಲ್ಲ ನಾನು ಇದೇ ತರ ನೋಡಿ, ಈ ತರ ನೀವು ಅಂದ್ರೆ ನೀವು ಮೈದಾ ಹಿಟ್ಟನ್ನ ಈ ತರ ಹಚ್ಕೊಬೇಕಾಗುತ್ತೆ. ಹಚ್ಕೊಂಡು ನೀಟಾಗಿ ಅದಕ್ಕೆಲ್ಲ ಸುತ್ತಾನು ಹಾಕೊಂಡು ಮತ್ತೆ ಇವಾಗ ಒತ್ತಿರೋದ ನಾವು ತಕೊಂಡು ಹಾಕೊಳ್ಳೋಣ. ಹಿಂಗ ಹಾಕೊಂಡು ನೀಟಾಗಿ ಅದಕ್ಕೆ ಮತ್ತೆ ನಾವು ರೆಡಿ ಮಾಡ್ಕೊಂಡಿರೋ ಇದನ್ನ ಹಾಕೊಳ್ಳೋಣ. ನೋಡಿ, ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಕರ್ಜಿಕಾಯಿ ಅಂತ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬಹುದು. ಆಮೇಲೆ ಇನ್ನೊಂದು ಏನು ಅಂದ್ರೆ, ಇದಕ್ಕೆ ಮೇಲ್ಗಡೆಗೆ ನೀವು ಸ್ವಲ್ಪ ನೀರ್ನ ಹಾಕೊಳ್ಳಿ. ಅವಾಗ ಚೆನ್ನಾಗಿ ನೀಟಾಗಿ ಕಚ್ಕೊಳ್ಳುತ್ತೆ. ಆಗ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು, ಇದು ನಾನು ಬರೀ 2ನೇ ಗಸಗಸೆ ಹಾಕೋಬೇಕು ಅನ್ನೋರು ಗಸಗಸೆ ಹಾಕೋಬಹುದು, ಮತ್ತೆ ಗೋಡಂಬಿ, ದ್ರಾಕ್ಷಿ ಎಲ್ಲಾನು ಹಾಕೋಬಹುದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನಾನ್ ಸದ್ಯಕ್ಕೆ ಇವಾಗ ಸಿಂಪಲ್ ಆಗಿ ಮಾಡ್ತಿರೋದು ದೇವ್ರಿಗೆ ಅನ್ನೋದಕ್ಕೋಸ್ಕರ ನಾನು ಈ 2 ಮಾತ್ರ ಹಾಕೊಂಡು ಮಾಡ್ಕೊಂತ ಇದ್ದೀನಿ. ದೇವ್ರ ಪ್ರಸಾದ ಅಂತ ಬಂದ್ರೆ ನಾವು ಫ್ರೆಶ್ ಆಗಿ ಎಲ್ಲಾನು ಹೊಸದಾಗಿ ತಂದಿ ಮಾಡ್ಬೇಕಾಗುತ್ತಲ್ಲ, ಹಾಗಾಗಿ ಎಣ್ಣೆನ ಕಾಯಿಸ್ಕೊಂಡು ಎಣ್ಣೆ ಕಾದ್ಮೇಲೆ ನಾನಿವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲನೂ ಹಾಕೊಂತ ಇದ್ದೀನಿ. ನಾನು ಸದ್ಯಕ್ಕೆ ಜಾಸ್ತಿ ಮಾಡ್ತಾ ಇಲ್ಲ, ಅಂದ್ರೆ ಟೈಮ್ ಬೇಕಲ್ಲ ದೇವ್ರ ಪೂಜೆಗೆ, ಅದಕ್ಕೋಸ್ಕರ ನಾನು ದೇವ್ರ ಪೂಜೆಗೆ ಅಷ್ಟು ಮಾತ್ರ ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಜಾಸ್ತಿ ಹೊತ್ತು ಹಿಡಿಯಲ್ಲ, ಇದು ತುಂಬಾನೇ ಈಸಿ. ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಬೇಗನೆ ಬೇಯಿಸ್ಕೊಂಡ್ಬಿಡ್ಬೋದು. ಬೇಯಿಸೋದು ತುಂಬಾ ಈಸಿ. ಆದ್ರೆ ನೀವು ಸ್ವಲ್ಪ ಅದನ್ನ ಒತ್ತಿ ನೀವು ಅದು ಪ್ಯಾಕ್ ಮಾಡೋದೇ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ. ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದ್ ಬೆಂದದ್ದನ್ನ ನೀವು ತಗೊಳ್ಳಿ. ಆಮೇಲೆ ನೀವು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಆಗ ಬಿಟ್ಕೊಂಡಾಗ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲ ನೀಟಾಗಿ ಬೆಂದಿದೆ. ಇಷ್ಟೇನೆ ಫ್ರೆಂಡ್ಸ್, ನಾನು ತುಂಬಾ ಈಸಿಯಾಗಿ ನಿಮ್ಗೆ ಹೇಳಿದೀನಿ. ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ನಿಮ್ಗೆ ಇದಕ್ಕೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಗಸಗಸೆ ನೋಡಿ, ಇಷ್ಟೇನೆ ಆರಾಮಾಗಿ ನಾವು ಸುಲಭವಾಗಿ ಮಾಡ್ಕೊಬಹುದು. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್